ಶಿರಗುಪ್ಪೆಯಲ್ಲಿ ಸಾರೆ ಪಾಟೀಲ್ ಸಹಕಾರಿ ಬ್ಯಾಂಕಿನ ನೂತನ ಶಾಖೆ ಉದ್ಘಾಟನೆ. ಆರ್ಥಿಕ ಸಮಾನತೆಗೆ ಬ್ಯಾಂಕ್ಗಳ ಪಾತ್ರ ಬಹಳ ಮುಖ್ಯ. ಶ್ರೀಶೈಲ್ ಶ್ರೀಗಳ ಅಭಿಮತ. ಬ್ಯಾಂಕ್ಗಳು ಹಣವುಳ್ಳವರಿಂದ ಠೇವಣಿ ಪಡೆದು ಹಣದ ಅವಶ್ಯಕತೆ ಇರುವವರಿಗೆ ಸಾಲ ವಿತರಿಸಿ ಸಮಾಜದಲ್ಲಿ ಆರ್ಥಿಕ ಸಮಾನತೆಗಾಗಿ ಬಹಳ ಪ್ರಮುಖ ಪಾತ್ರ ನಿರ್ವಹಿಸುತ್ತವೆ. ಈ ನಿಟ್ಟಿನಲ್ಲಿ ಸಾರೆ ಪಾಟೀಲ್ ಸಹಕಾರಿ ಬ್ಯಾಂಕ್ ಕೂಡ ಈ ಭಾಗದ ಜನರ ಆರ್ಥಿಕ ಪ್ರಗತಿಗೆ ಪೂರಕವಾಗಿ ಬೆಳೆಯಬೇಕೆಂದು ಶ್ರೀಶೈಲ್ ಜಗದ್ಗುರುಗಳಾದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಗಳು ಹೇಳಿದ್ದಾರೆ. ಅವರು ಕಾಗವಾಡ ತಾಲೂಕಿನ ಶಿರಗುಪ್ಪೆಯಲ್ಲಿ ಡಾಕ್ಟರ್ ಅಪ್ಪ ಸಾಹೇಬ್ ಉರ್ಫ್ ಸಾರೆ ಪಾಟೀಲ್ ಜಯಸಿಂಗ್ಪುರ್ ಉದ್ಗಾಂ ಸಹಕಾರಿ ಬ್ಯಾಂಕಿನ ನೂತನ 18ನೇ ಶಾಖೆ ಮತ್ತು ಕರ್ನಾಟಕದಲ್ಲಿಯ 3ನೇ ಶಾಖೆಯನ್ನು ಉದ್ಘಾಟಿಸಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು. ಮನುಷ್ಯನ ಭೌತಿಕ ಕಾರ್ಯಗಳಿಗೆ ಹಣದ ಅವಶ್ಯಕತೆ ಇರುತ್ತದೆ. ಪ್ರಾಮಾಣಿಕತೆಯಿಂದ ಗಳಿಸಿದ ಹಣ ನೆಮ್ಮದಿಯನ್ನು ನೀಡುತ್ತದೆ. ಬ್ಯಾಂಕ್ಗಳು ಸಮಾಜದ ಆರ್ಥಿಕ ಅಸಮತೋಲನೆಯನ್ನು ಹೋಗಲಾಡಿಸಲು ಸಮಾಜದ ಪ್ರತಿಯೊಂದು ವರ್ಗದ ಏಳಿಗೆಗಾಗಿ ಶ್ರಮಿಸಬೇಕು. ಅದರಂತೆ ಸಾರೆ ಪಾಟೀಲ್ ಸಹಕಾರಿ ಬ್ಯಾಂಕ್ ಕೂಡ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಇನ್ನೂ ಎತ್ತರೆತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ದುಡ್ಡಿನ ಪಾತ್ರ ಬಹಳ ದೊಡ್ಡದು. ದುಡ್ಡಿಗೆ ದೊಡ್ಡಪ್ಪ ಅಂತ ಒಂದು ಗಾದೆ ಮಾತು. ಭೌತಿಕವಾದ ಯಾವುದೇ ಸಾಧನೆಯನ್ನು ಮಾಡಬೇಕಾದರೂ ಕೂಡ ಹಣ ಬೇಕು, ದುಡ್ಡು ಬೇಕು. ಅಷ್ಟೇ ಅಲ್ಲ, ಧರ್ಮ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ದುಡ್ಡಿನ ಅವಶ್ಯಕತೆ ಇರ್ತದೆ. ಪೂಜಾ ಪಾಠ ದಾನ ಧರ್ಮ ಎಲ್ಲ ಮಾಡಲಿಕ್ಕೂ ದುಡ್ಡು ಬೇಕು. ಆದರೆ ಆ ದುಡ್ಡನ್ನು ಯಾರಿಗೋ ಮೋಸ ಮಾಡಿ, ವಂಚನೆ ಮಾಡಿ, ಸುಳ್ಳು ಹೇಳಿ, ಕಳ್ತನ ಮಾಡಿ ಕಳಿಸೋದು ಅನ್ಯಾಯದ ದುಡ್ಡು ಅಂತ ಕರೆಸಿಕೊಳ್ತಾರೆ. ಸತ್ಯ ಶುದ್ಧ ಕಾಯಕ ಶ್ರಮದಿಂದ ಗಳಿಸಿರುವಂಥದ್ದು, ನ್ಯಾಯದಿಂದ ಗಳಿಸಿರುವಂಥದ್ದು ಧರ್ಮದ ದುಡ್ಡು ಅಂತ ಕರೆಸಿಕೊಳ್ತಾರೆ. ಧರ್ಮದಿಂದ ಸಂಪಾದನೆ ಮಾಡಿದ ದುಡ್ಡು ನಮಗೆ ಸಂತೋಷ, ನೆಮ್ಮದಿ, ಸಮೃದ್ಧಿಯನ್ನು ಕೊಟ್ಟರೆ, ಅಧರ್ಮದಿಂದ ಸಂಪಾದನೆ ಮಾಡಿರುವಂಥ ದುಡ್ಡು ನಮಗೆ ಅನಾರೋಗ್ಯ, ಮಾನಸಿಕ ಕ್ಲೇಶ, ಕಷ್ಟ, ಪ್ರಸಂಗ ಬಂದರೆ ದವಾಖಾನೆ, ಪ್ರಸಂಗ ಬಂದರೆ ಪೊಲೀಸರಿಗೆ, ಹೀಗೆಲ್ಲ ಹೋಗ್ತದೆ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು. ಹೀಗೆ ಮನುಷ್ಯನ ದೈನಂದಿನ ಬದುಕಿನಲ್ಲಿ ಅವಶ್ಯಕವಾಗಿರುವಂತಹ ದುಡ್ಡನ್ನು ಗಳಿಸಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ನಮ್ಮ ದೇಶದಲ್ಲಿ ಎಲ್ಲ ರೀತಿಯ ಸಮಾನತೆಯ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ. ಲಿಂಗ ಸಮಾನತೆ ಬರಬೇಕು, ಜಾತಿ ಸಮಾನತೆ ಬರಬೇಕು, ಉದ್ಯೋಗ ಸಮಾನತೆ ಬರಬೇಕು, ಆರ್ಥಿಕ ಸಮಾನತೆಯೂ ಕೂಡ ದೇಶಕ್ಕೆ ಅಷ್ಟೇ ಅವಶ್ಯಕವಾಗಿರೋದು. ನಮ್ಮಲ್ಲಿ ಹೇಗಿದೆ ಅಂತ ಕೇಳಿದರೆ, ಒಬ್ಬರು ಆಗರ್ಭ ಶ್ರೀಮಂತರಿದ್ದರೆ ಇನ್ನು ಕೆಲವರು ಅತ್ಯಂತ ಕಡು ಬಡವರದ. ಈ ಬ್ಯಾಂಕ್ಗಳು ಏನು ಮಾಡ್ತಾವೆ ಅಂತ ಕೇಳಿದರೆ, ಆರ್ಥಿಕ ಸಮಾನತೆಯನ್ನು ತಗೊಂಡು ಬರುವಲ್ಲಿ ಬ್ಯಾಂಕ್ಗಳ ಪಾತ್ರ ಬಹಳ ಮುಖ್ಯವಾಗಿರೋದು. ಶ್ರೀಮಂತರ ದುಡ್ಡನ್ನು ಇಸ್ಕೊಳ್ತವೆ, ಬಡವರು ಕೆಲಸ ಮಾಡಿ ಅವರು ಕೂಡ ಶ್ರೀಮಂತರಾಗಲಿಕ್ಕೆ ಲೋನ್ ಮೂಲಕ ಬ್ಯಾಂಕ್ಗಳು ಅವರಿಗೆ ದುಡ್ಡನ್ನು ಕೊಡ್ತವೆ. ಯಾರು ಕಷ್ಟಪಟ್ಟು ದುಡಿದು ಆ ಲೋನ್ ಮೂಲಕ ಮೇಲೆ ಹೇಳ್ತಾರೆ, ಅವರು ಕೂಡ ಒಂದು ದಿವಸ ಶ್ರೀಮಂತರಾಗ್ತಾರೆ. ಹಿಂಗೆ ಬಡವರನ್ನು ಶ್ರೀಮಂತರನ್ನಾಗಿ ಮಾಡಿ ದೇಶದಲ್ಲಿ ಆರ್ಥಿಕ ಸಮಾನತೆಯನ್ನು ತರುವ ದೃಷ್ಟಿಯಿಂದ ಬ್ಯಾಂಕ್ಗಳ ಪಾತ್ರ ಬಹಳ ಮುಖ್ಯವಾದದ್ದು ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಜಯಸಿಂಗ್ಪುರದ ನಮ್ಮ ಹುಡುಗಾಂವ್ ಸಹಕಾರಿ ಬ್ಯಾಂಕ್, ಸಾರೆ ಪಾಟೀಲ್ ಹೆಸರಿನಿಂದ ಪ್ರಾರಂಭಗೊಂಡಿರುವಂಥ ಬ್ಯಾಂಕ್ ಇವತ್ತು 18ನೇ ಶಾಖೆಯನ್ನು ಶಿರಗುಪ್ಪೆಯಲ್ಲಿ ಉದ್ಘಾಟನೆ ಮಾಡಿಕೊಳ್ತಾ ಇದೆ. ಸಾರೆ ಪಾಟೀಲ್ರು ಬಹಳ ಕ್ರಿಯಾಶೀಲರು. ನಾವು ಫಸ್ಟ್ ಯಡೂರಿಗೆ ಬಂದಾಗ ಅವರನ್ನು ನೋಡಿದ್ವಿ. ಶಿರೋಳಕ್ಕೆ ಹೋದಾಗ ಅವಾಗ ಅವ್ರಿಗೆ 84 ವರ್ಷ ಆಗಿತ್ತು. 84 ವರ್ಷ ಆದಾಗ ನಮಗಿನ್ನೂ ನೆನಪಿದೆ,
ಹೋದಾಗ ಭಕ್ತಿಯಿಂದ ಪೂಜೆ ಮಾಡಿಕೊಂಡ್ರು, ಶಾಲಾ ಸನ್ಮಾನ ಗೌರವಾರ್ಪಣೆ ಎಲ್ಲ ಮಾಡಿದರು. ಕಾರ್ಖಾನೆಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಯಿತು. ಕೊನೆಗೆ ನಾವು ಎದ್ದು ಬರಬೇಕಾದ್ರೆ ತಮ್ಮ ಹತ್ರ ಒಂದೇ ಪ್ರಾರ್ಥನೆ ಅಂತ ಹೇಳಿದ್ರು. ಏನು ಅಂತ ಕೇಳಿದ್ವಿ ನಾವು. ಅಂದರೆ ಅವ್ರ ಭಾವನೆ ಎಷ್ಟು ದೊಡ್ಡದಿತ್ತು, ಮನಸ್ಸು ಎಷ್ಟು ದೊಡ್ಡದಿತ್ತು, ಮತ್ತು ಅವ್ರ ಗುರಿ ಎಂಥದ್ದಿತ್ತು ಅನ್ನೋದಕ್ಕೆ ಮಾತನ್ನು ಹೇಳ್ತಾ ಇದ್ದೇವೆ. ಅವ್ರು ಹೇಳಿದ್ದು ಒಂದೇ ಮಾತು ಏನು ಅಂದರೆ, ನಾವು ಅವ್ರನ್ನ ಮೊದಲು ಕೇಳಿದ್ವಿ, ಈ ವಯಸ್ಸಿನೊಳಗೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ನಿಮ್ಗೆ ಬೇಸರಿಕೆ ಅದು ಬರೋಂಗಿಲ್ಲ, ಏನು ಆರಾಮ್ ತಗೊಳ್ಳೋ ವಯಸ್ಸಿದು. 84 ವರ್ಷ ಅಂದರೆ ಆರಾಮಿರೋ ವಯಸ್ಸು. ಅಂಥದ್ರೊಳಗೂ ದಿವಸಕ್ಕೆ 18 ತಾಸು ಕೆಲಸ ಮಾಡ್ತಿದ್ರು ಅವರು. ಕೊನೆಗೆ ಅವ್ರ ಕೈ ಮುಗಿದು ಹೇಳಿದ್ದೇನು ಅಂದರೆ, ನನ್ನ ಕೈಕಾಲುಗಳು ನಿಲ್ಲೋಕ್ಕಿಂತಲೂ ಮೊದಲ ನನ್ನ ಶ್ವಾಸ ನಿಂತು ಬಿಡಬೇಕು ಅಂತ ಹೇಳಿ. ಅಂದ್ರೆ ಎಲ್ಲಿ ತನಕ ನನ್ನ ಉಸಿರು ಇರ್ತದೋ ಅಲ್ಲಿ ತನಕ ನಾನು ಕೆಲಸ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ಕೊಂಡದ್ದು ನೋಡಿದರೆ ಕೆಲಸದ ಬಗ್ಗೆ ಎಷ್ಟು ಬದ್ಧತೆ ಇತ್ತು, ಎಷ್ಟು ಕಮಿಟ್ಮೆಂಟ್ ಇತ್ತು ಅನ್ನೋದು ಇದರಿಂದ ತಿಳಿದು ಬರ್ತದೆ. ಬಹುತೇಕ ಅಂಥ ಒಬ್ಬ ಪುಣ್ಯ ಇರುವಂಥ ಈ ಬ್ಯಾಂಕು ಖಂಡಿತವಾಗಲೂ ಅಭಿಪತ್ತು ಸಾಕ್ತದೆ. ಇವತ್ತು 18 ಆಗಿದ್ದಾವೆ. ಬರುವ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಶಾಖೆಗಳನ್ನು ಪಡ್ಕೊಂಡು ಇದು ಉತ್ತರೋತ್ತರವಾಗಿ ಖಂಡಿತವಾಗಲು ಬೆಳೀತದೆ ಅನ್ನುವಂತಹ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಶಿರಗುಪ್ಪಿಯಲ್ಲಿ ಶಾಖೆಯನ್ನು ಪ್ರಾರಂಭ ಮಾಡಿದ್ದು ಬಹಳ ಒಳ್ಳೆಯದು. ನಮ್ಮ ಶಿರಗುಪ್ಪಿ ಒಳಗೆ ಸಾವುಕಾರ ಮಂದಿ ಬಹಳ ಅದಾರ. ಎಷ್ಟು ಬ್ಯಾಂಕ್ ಆದ್ರೂ ಏನಿಲ್ಲಿ ಏನು ವಾದ್ಯ ಆಗಂಗಿಲ್ಲ. ಯಾಕಂದ್ರೆ ಕಾಂಟ್ರಾಕ್ಟರ್ ಅದಾರ, ದುಡಿಯೋರು ಅದಾರ, ಕಷ್ಟಪಟ್ಟು ದುಡ್ಡು ಗಳಿಸೋರು ಅದಾರ, ಮತ್ತು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದವ್ರು ಅದಾರ, ಸಾಮಾಜಿಕ ಕೆಲಸ ಮಾಡ್ತಾರೆ, ಧಾರ್ಮಿಕ ಕೆಲಸ ಮಾಡ್ತಾರೆ. ಹೀಗಾಗಿ ಶಿರಗುಪ್ಪಿ ಮೇಲೆ ನಮಗೆ ವಿಶೇಷವಾಗಿರುವಂಥ ಅಭಿಮಾನ. ಮತ್ತು ಇಲ್ಲಿ ಬ್ಯಾಂಕ್ ಆಗೈತಿ ಅಂದರೆ ಖಂಡಿತವಾಗಲೂ ಇವತ್ತು 5 ಕೋಟಿ ಇದ್ದಿದ್ದು ಮುಂದೆ 500 ಕೋಟಿ ಆಗೋದರಲ್ಲಿ ಸಂದೇಹ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಒಬ್ಬ ಪ್ರಾಮಾಣಿಕ ವ್ಯಕ್ತಿಯ ಕೈಯಿಂದ ಪ್ರಾರಂಭಗೊಂಡಿರುವಂತಹ ಮತ್ತು ಅವರ ಹೆಸರಿನಿಂದ ನಡೀತಾ ಇರುವಂತಹ ಈ ಬ್ಯಾಂಕು ಪ್ರಾಮಾಣಿಕತೆಗೆ ಒಂದು ಹೆಸರಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಇದು ಗಳಿಸ್ತದೆ ಅನ್ನುವಂತಹ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಬ್ಯಾಂಕ್ನಲ್ಲಿ ಠೇವುದಾರರು ಎಷ್ಟು ಮುಖ್ಯನೋ ಲೋನ್ ತಗೊಳ್ಳೋರು ಅಷ್ಟೇ ಮುಖ್ಯ. ಲೋನ್ ತಗೊಳ್ಳೋರಿಂದನೇ ನಮ್ಮ ವ್ಯವಹಾರ ದೊಡ್ಡದಾಗೋದು. ಆಮೇಲೆ ಠೇವು ಇಡುವವರಿಂದಲೇ ಲೋನ್ದಾರರಿಗೆ ನಾವು ದುಡ್ಡು ಕೊಡ್ಲಿಕ್ಕೆ ಬರ್ತದೆ. ಅದಕ್ಕೆ ಬ್ಯಾಂಕ್ನಲ್ಲಿ ಕೆಲಸ ಮಾಡುವವರು ಠೇವುದಾರರನ್ನು ಮತ್ತು ಲೋನ್ದಾರರನ್ನು ಇಬ್ಬರನ್ನು ಕೂಡ ದೇವರನ್ನು ತಿಳ್ಕೊಬೇಕಾದ್ರು. ಹಂಗೆ ತಿಳ್ಕೊಂಡ್ರೆ ಮಾತ್ರ ಬ್ಯಾಂಕ್ಗಳು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಅವರ ಹಾದಿಯಲ್ಲಿ ಈ ಬ್ಯಾಂಕನ್ನು ಮತ್ತು ಕಾರ್ಖಾನೆಯನ್ನು ಮುನ್ನಡೆಸ್ತಾ ಇರುವಂತಹ ನಮ್ಮ ಗಣಪತರಾವ್ ದಾದಾ ಪಾಟೀಲ್ರು ಅವರು ಕೂಡ ಕಾರ್ಯ ಪಾಟೀಲ್ರ ಹಾದಿಯಲ್ಲಿ ಅವರಿಗಿಂತಲೂ ಒಂದು ಹೆಜ್ಜೆ ಮುಂದನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇರೋದು ನಮಗೆಲ್ಲ ಹೆಚ್ಚು ಅಭಿಮಾನ ಮತ್ತು ಸಂತೋಷವನ್ನು ತಂದಿರುವಂತಹದ್ದು ಮಾಡ್ತಾ ಇದ್ದಾರೆ. ನಮ್ಮ ರೈತರಿಗೆ ಹೆಚ್ಚು ನಾವು ಕಬ್ಬಿನ ಬಿಲ್ ಕೊಡಬೇಕು ಅನ್ನುವಂಥ ನಿಟ್ಟಿನೊಳಗೆ ಅವ್ರ ನಿರಂತರ ಯೋಜನೆಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ರೈತ ಪರವಾಗಿ ಅವರ ಧ್ವನಿ ಇರೋದರಿಂದ, ಮನಸ್ಸಿರೋದರಿಂದ ಕಾರ್ಖಾನೆ ಮತ್ತು ಬ್ಯಾಂಕ್ ಎರಡೂ ಇನ್ನೂ ಹೆಚ್ಚು ಎತ್ತರವಾಗಿ ಬೆಳೀತದೆ ಅನ್ನುವಂತಹ ಆರೈಕೆಯನ್ನು ಈ ಸಂದರ್ಭದಲ್ಲಿ ಕೊಡಮಾಡ್ತಾ, ನಾವು ಇವತ್ತು ಆ್ಯಕ್ಚುಲಿ ಹೈದರಾಬಾದಕ್ಕೆ ಹೋಗಬೇಕಾಗಿದೆ. ಆ ಅವಸರದಲ್ಲಿದ್ದರೂ ಭಾಳ ದಿವಸದಿಂದ ನಾವು ಎಂದು ಬರ್ತೀವಿ ಅಂದೇ ಇದನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಬಾಗಿಯವರು, ಆಮೇಲೆ ಶಿರಗುಪ್ಪಿಯ ವಿಭಾಗದ ಎಲ್ಲ ಹಿರಿಯರು ಮತ್ತು ಕಾರ್ಖಾನೆಯವರು ಕೂಡ ಅಪೇಕ್ಷೆ ವ್ಯಕ್ತ ಮಾಡಿದ್ದರಿಂದ ಏನೇ ಆಗಲಿ ಮುಗಿಸಿ ಹೋಗೋಣ ಅಂತ ಭಾಳಷ್ಟು ಸಂತೋಷದಿಂದ ಬಂದು ಈ 18ನೇ ಶಾಖೆಯ ಉದ್ಘಾಟನೆಯಲ್ಲಿ ನಾವು ಪಾಲ್ಗೊಂಡಿದ್ದೇವೆ. 18 ಅನ್ನೋದು ಭಾರತೀಯ ಸಂಸ್ಕೃತಿ ಪ್ರಕಾರ ಪೂರ್ಣತೆಯ ಸಂಕೇತ. ನೀವೆಲ್ಲ ಸ್ವಲ್ಪ ಸಾಹಿತ್ಯವನ್ನು ನೋಡಿದ್ರೆ
ವೇದವ್ಯಾಸರು ಬರೆದಿದ್ದು 18 ಪುರಾಣಗಳು, ಮಹಾಭಾರತದಲ್ಲಿರೋದು 18 ಅಧ್ಯಾಯ, ಯುದ್ಧ ನಡೆದದ್ದು 18 ದಿವಸ. ಅಲ್ಲಿ ಯುದ್ಧ ಮಾಡಲಿಕ್ಕೆ ಸೇರಿದ ಅಕ್ಷೋಹಿಣಿಗಳ ಸಂಖ್ಯೆ ಅದು 18 ಅಕ್ಷೋಹಿಣಿ. ಭಗವದ್ಗೀತೆಯಲ್ಲಿರುವ ಅಧ್ಯಾಯಗಳು 18, ದೇವಿ ಪುರಾಣದಲ್ಲಿರುವ ಅಧ್ಯಾಯಗಳು 18. ಹೀಗೆ 18ಕ್ಕೂ ವಿಶೇಷವಾದ ಮಹತ್ವವನ್ನು ನಮ್ಮ ಆಚಾರ್ಯರು ಋಷಿಮುನಿಗಳು ಕೊಟ್ಕೊಂಡು ಬಂದಿದ್ದಾರೆ. ಬಹುತೇಕ 18ನೇ ಶಾಖೆ ಇವತ್ತು ನಮ್ಮಿಂದ ಉದ್ಘಾಟನೆ ಆಗಿದೆ ಅಂದರೆ ಅದು ಕೂಡ ಪೂರ್ಣತ್ವವನ್ನು ಪಡೆದುಕೊಂಡಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಬ್ಯಾಂಕು ಕಾರ್ಖಾನೆ ಇನ್ನೂ ಎತ್ತರ ಬೆಳೀಲಿ, ತನ್ನ ಮೂಲಕ ರೈತರಿಗೆ, ದುಡಿಯುವವರಿಗೆ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿರೋಳ್ ಶ್ರೀ ದತ್ತ ಶೇತಕರಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು, ಉದ್ಯಾನ ಪಂಡಿತ ಪುರಸ್ಕೃತರಾದ ಗಣಪತರಾವ್ ಪಾಟೀಲ್ ವಹಿಸಿದ್ದರು. ನೂತನ ಶಾಖೆಯನ್ನು ಶ್ರೀಗಳು ಮತ್ತು ಗಣ್ಯರು ರಿಬನ್ ಕಟ್ ಮಾಡಿ ಉದ್ಘಾಟಿಸಿದರು. ಬಳಿಕ ಶ್ರೀಗಳು ಮತ್ತು ಗಣ್ಯರು ನೂತನ ಶಾಖೆಯ ವೀಕ್ಷಣೆ ಮಾಡಿದರು. ನಂತರ ನಡೆದ ಕಾರ್ಯಕ್ರಮವನ್ನು ದೀಪ ಬೆಳಗಿ ಸಾರೆ ಪಾಟೀಲ್ ಅವರ ಭಾವಚಿತ್ರದ ಪೂಜೆಯೊಂದಿಗೆ ಚಾಲನೆ ನೀಡಲಾಯಿತು. अनेक कलाच्या उमटाव्यात आणि त्या सर्वसामान्य शेतकऱ्यांपर्यंत माणसापर्यंत पोहोचाव्यात या तोदात हेतून आदरणीय सारे पाटील साहेबांनी या बँकेची स्थापना केली आणि आदरणीय दादांच्या मार्गदर्शनाखाली असतोमा सद्गमय तमसोमा ज्योतिर्गमय मृत्युर्मा प्रथम गमय अशा ज्ञानमय ज्योतीचं प्रज्वलन परमपूज्य स्वामीजींचे अमृत असते आणि त्यांच्या ಕಾರ್ಯಕ್ರಮದಲ್ಲಿ ಶ್ರೀಗಳನ್ನು ಮತ್ತು ಗಣ್ಯರನ್ನು ಸತ್ಕರಿಸಲಾಯಿತು. माननीय M.K. पाटील शिरगुप्पी हेही दादांचा सन्मान करतात. धन्यवाद. या जलद श्री दत्तशेतकरी सहकारी साखर कारखाना त्यानंतर कॉन्ट्रॅक्टर भरपूर पाटील आपण सन्मानासाठी यायचं. धन्यवाद. यानंतर धन्यवाद. आमच्या स्नेही धन्यवाद. शुभेच्छा दिल्या जात आहेत. धन्यवाद. ನಂತರ ಬ್ಯಾಂಕಿನಲ್ಲಿ ಠೇವಣಿ ಇಟ್ಟ ಗಣ್ಯರಿಗೆ ಠೇವಣಿ ಪತ್ರ ವಿತರಿಸಲಾಯಿತು. लक्ष्मी क्रेडिट पवार सोसायटी मांजरी. त्यानंतर
महात्मा गांधी संवर्धक रेखावधी वितरण समारंभ येथे संपन्न होते. यानंतर भरत बोले, नंतर अपूर्व करवाडी यांनी देवबोधी स्वीकारायचे. आपण येऊन देवबोधी स्वीकारायचे परमपूज्य स्वामीजींच्या शुभ हस्ते. त्यानंतर अप्पासू शहापुरे ಅಪ್ಪಾಸು ಶಹಾಪುರೆ यांच्यानंतर त्यांना पाकिटी ಬ್ಯಾಂಕಿನ ಎಂಡಿ ಜನಾರ್ದನ್ ಬೋಟೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಂಕರ್ ಮಾಂಗ್ಲೇಕರ್ ಬ್ಯಾಂಕಿನ ಕುರಿತು ಮಾಹಿತಿ ನೀಡಿದರು. ही बँक स्थापन झाली आणि या बँकेचे जे संस्थापक आहेत सारे पाटील साहेब आणि सारे पाटील साहेबांच्या बाबतीत मी सांगण्यापेक्षा आपणा सर्वांना फार जवळून त्यांची माहिती आहे. ಈ ಸಮಯದಲ್ಲಿ ಶಿರಗುಪ್ಪಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಕಲ್ಲಪ್ಪನ ಮಗ್ಗೆನವರ್, ಶ್ರೀ ದತ್ತ ಕಾರ್ಖಾನೆಯ ವೈಸ್ ಚೇರ್ಮನ್ ಅರುಣ್ ದೇಸಾಯಿ, ಸಂಚಾಲಕರಾದ ಅಮರ್ ಯಾದವ್, ಇಂದ್ರಜಿತ್ ಪಾಟೀಲ್, ಬ್ಯಾಂಕಿನ ಅಧ್ಯಕ್ಷರಾದ ಮಹೇಂದ್ರ ಬಾಗಿ, ಉಪಾಧ್ಯಕ್ಷರಾದ ಅಪ್ಪಾಸು ನರೋಟೆ, ಸಿಬಿಕೆಎಸ್ಎಸ್ಕೆಯ ಸಂಚಾಲಕರಾದ ಅಣ್ಣಾಸಾ ಪಾಟೀಲ್, ಮಹಾವೀರ್ ಕಾತ್ರಾಳೆ, ಬಮ್ಮಣ್ಣ ಚೌಗ್ಲೆ, ಸುರೇಶ್ ಚೌಗ್ಲೆ, ಅಭಯ್ ಅಕಿವಾಟೆ, ಮೋಹನ್ ಲೋಕುರೆ, ಅಶೋಕ್ ಕೋಳೇಕರ್, ದರ್ಗು ಗಾವಡೆ, ವಿನಾಯಕ್ ಕದಂ, ಮಿಲಿಂದ್ ಜಗದಾಳೆ, ಜ್ಯೋತಿಕುಮಾರ್ ಪಾಟೀಲ್, ಸೌರಭ್ ಪಾಟೀಲ್, ಗಣಪತಿ ಧನವಡೆ, ಅಶೋಕ್ ಬಾಮ್ನೆ, ಎಂಡಿ ಕುಲಕರ್ಣಿ, ವಿಶ್ವನಾಥ್ ಮಾನೆ, ಶಿರೀಶ್ ಪಾಟೀಲ್, ಕೆಆರ್ ಪಾಟೀಲ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು, ಗ್ರಾಮಸ್ಥರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಹಿರಿಯ ಸಂಚಾಲಕ ದಾಮೋದರ್ ಸುತಾರ್ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ.